ವೆಲ್ಕಮ್ ಮೈ ಫಸ್ಟ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್. ಈಗ ನಾನು ಸೆಟ್ ಥಿಯರಿ ಡಿಸ್ಕಸ್ ಮಾಡ್ತಿದ್ದೇನೆ. ಸೆಟ್ ಥಿಯರಿನಲ್ಲಿ ಈಗ ಆಲ್ರೆಡಿ 10 ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. GH ಮ್ಯಾಥ್ಸ್ ಯೂಟ್ಯೂಬ್ಗೂ ಅಪ್ಲೋಡ್ ಮಾಡಿದ್ದೇನೆ ಮತ್ತು ವಾಟ್ಸಪ್ ಗ್ರೂಪ್ಗೂ ಅಪ್ಲೋಡ್ ಮಾಡಿದ್ದೇನೆ. ಈಗ 11ನೇ ವಿಡಿಯೋ. ಈ 11ನೇ ವಿಡಿಯೋದಲ್ಲಿ ಡಿಸ್ಜಾಯಿಂಟ್ ಸೆಟ್ಸ್ ಏನು ಡಿಸ್ಜಾಯಿಂಟ್ ಸೆಟ್ಸ್ ಅಂದರೆ two sets A and B are said to be disjoint if A intersection B is equal to empty. A intersection B is equal to empty ಅಂದ್ರೇನು? There is no common elements. If A intersection B is not equal to empty, then A and B sets are intersecting. ಎಂತ ಕರಿತೀವಿ? intersecting or overlapping. ಎಂತ ಕರಿತೀವಿ? overlapping sets ಅಂತ ಕರಿತೀವಿ. ಈಗ ನಾವು ಎಕ್ಸಾಂಪಲ್ಸ್ ತೊಗೊಂಡ್ರೆ ಸೆಟ್ ಎ ಕೂಲಾಗಿ 2 4 6 8 ಟೇಕ್ ಯುವರ್ ಓನ್ ಸೆಟ್ಸ್ ಆಲ್ಸೋ. ನಾವು ತೊಗೊಂಡು ಸೆಟ್ಸ್ಗೆ ಫಿಕ್ಸ್ ಮಾಡ್ಕೊಂಬಿಡಿ. 1 3 5 7 ಸೆಟ್ ಸಿ 8 9 10 11 12 ಒಟ್ಟು 3 ಸೆಟ್ಸ್ ತೊಗೊಂಡಿದ್ದೀನಿ. ವಾಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ? ಕಾಮನ್ ಎಲಿಮೆಂಟ್ಸ್. ಎನಿ ಕಾಮನ್ ಎಲಿಮೆಂಟ್ಸ್ ಆನ್ ಸೆಟ್ ಎ ಆ್ಯಂಡ್ ಬಿ ಅಂದರೆ ಇಲ್ಲ ಅಂದರೆ ಎಂಟಿ ಸೆಟ್. ಆವಾಗ ಎ ಮತ್ತು ಬಿ ಸೆಟ್ಸನ್ನು ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಬಿ ಮತ್ತು ಸಿ ಕಂಪೇರ್ ಮಾಡೋಣ. ಬಿ ಇಂಟರ್ಸೆಕ್ಷನ್ ಸಿ, ಇವೆರಡರಲ್ಲಿ ಏನಾದರೂ ಕಾಮನ್ ಎಲಿಮೆಂಟ್ಸ್ ಇದ್ದರೆ, ಇಲ್ಲ ಅಗೇನ್ ದಟ್ ಈಸ್ ಈಕ್ವಲ್ ಟು ಎಂಟಿ ಸೆಟ್. ಬಿ ಮತ್ತು ಸಿನ ನಾವು ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಇವೆರಡು ಕಂಪೇರ್ ಮಾಡೋಣ. ಎ ಆ್ಯಂಡ್ ಸಿ ಅಂದರೆ ಕಾಮನ್ ಎಲಿಮೆಂಟ್ಸ್ ಇದೆ 8, ನಾಟ್ ಈಕ್ವಲ್ ಟು ಎಂಟಿ. ದೇರ್ ಫೋರ್ ಎ ಆ್ಯಂಡ್ ಸಿ ಆರ್ ಇಂಟರ್ಸೆಕ್ಟಿಂಗ್ ಸೆಟ್ಸ್ ಆರ್ ಓವರ್ಲ್ಯಾಪಿಂಗ್ ಸೆಟ್ಸ್. ಯಾವ್ಯಾವು? ಎ ಮತ್ತು ಸಿ. ಅಲ್ಲಿಗೆ ಎ ಮತ್ತು ಬಿ ಆರ್ ನಾಟ್ overlapping sets, are not intersecting sets. Again B and C are not intersecting or overlapping sets, but A and C are intersecting or overlapping sets because common element is not equal to 5. CET ಎಲ್ಲ ಕೇಳ್ತಾ ಇರ್ತಾರೆ. ಇದನ್ನು ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸು ನೋಡಿ. ಓಕೆ, ಫಸ್ಟ್ ಪಿ ಸಿ ಹುಡುಗರೇ ನೋಡಬೇಕು ಅಂತ ಇಲ್ಲ. ಸೆಟ್ಸ್ ಥಿಯರಿ ಚೆನ್ನಾಗಿ ಬಂತು ಅಂದರೆ ಸೆಕೆಂಡ್ ಪಿ ಸಿನಲ್ಲಿ ಪ್ರಾಬಬಿಲಿಟಿ ಚಾಪ್ಟರ್ ಕ್ಲೀನಾಗಿ ಅರ್ಥವಾಗುತ್ತೆ. ಓಕೆ, ಇದಕ್ಕೆ ವೆನ್ diagram universal set. A and B are disjoint sets. Okay, intersecting sets A idu B. Here intersecting sets are overlapping sets. Okay, next very important concept, difference of sets. Next, difference of sets. ಸ್ಟೂಡೆಂಟ್ಸ್, ಯಾವುದು ಕೊರೋನಾಯಿಂದ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಬಾರ್ದು ಎಜುಕೇಷನಲ್ಲಿ. ನೀವು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋದರೆ ಸೆಕೆಂಡ್ ಪಿ ಸಿ ಇದು ಇರುತ್ತೆ, CETಗೆ ಸಂಬಂಧಪಟ್ಟಿದ್ದಿರುತ್ತೆ, ಫಸ್ಟ್ ಪಿ ಸಿ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡಿರ್ತೀವಿ. ನೆಕ್ಸ್ಟ್ ಡಿಫರೆನ್ಸ್ ಆಫ್ ಸೆಟ್ಸ್ ನೋಡಿ. ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಸಿಗುತ್ತೆ ಡಿಫರೆನ್ಸ್ ಆಫ್ ಸೆಟ್ಸಲ್ಲಿ. Let A and B are two sets. The difference of set A and set B is denoted by A minus B. Is a set of all those elements of set A which do not belong to set B. set B ಅಂದರೆ ಎನಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಬಿನಲ್ಲಿರಬಾರ್ದು ಅಂಥ ಎಲಿಮೆಂಟ್ಸನ್ನು A ಮೈನಸ್ ಬಿನಲ್ಲಿ ಬರೀರಿ. ದಟ್ ಈಸ್ ಕಾಲ್ಡ್ A ಮೈನಸ್ ಬಿ. ದಟ್ ಈಸ್
ಕಂಡೀಷನ್ ಫಾರ್ಮಲ್ಲಿ ರೂಲ್ ಮೆಥಡ್, ಪ್ರಾಪರ್ಟಿ ಮೆಥಡ್, ಸೆಟ್ ಬಿಲ್ಡರ್ಸ್ ಮೆಥಡಲ್ಲಿ ಎ ಮೈನಸ್ ಬಿ ಇಸ್ ಅ ಸೆಟ್ ಕಂಟೈನಿಂಗ್ ಎಕ್ಸ್ ಎಲಿಮೆಂಟ್ ವಿಚ್ ಆರ್ ಬಿಲಾಂಗ್ಸ್ ಟು ದ ಸೆಟ್ ಎ ಆ್ಯಂಡ್ ಆ ಎಲಿಮೆಂಟ್ಸು ಬಿನಲ್ಲಿ ಇರಬಾರ್ದು. ದಿಸ್ ಇಸ್ ಅ ಕಂಡೀಷನ್ ರೂಲ್ ಮೆಥಡ್. ದಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಎ ಮೈನಸ್ ಬಿ ಇಫ್ ಆ್ಯಂಡ್ ಓನ್ಲಿ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎ ಆ್ಯಂಡ್ ಎಕ್ಸ್ ಈಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. ಓಕೆ, ಇದಕ್ಕೆ ನಾವು ವೆನ್ ಡಯಾಗ್ರಾಮು ಹಾಕ್ಬೋದು. ವೆನ್ ಡಯಾಗ್ರಾಮ್, ದಿಸ್ ಇಸ್ ಯೂನಿವರ್ಸಲ್ ಸೆಟ್, ದಿಸ್ ಇಸ್ ಎ, ದಿಸ್ ಇಸ್ ಬಿ. ನೋಡಿ ಶೇಡ್ ಮಾಡ್ತೀವಿ ನೋಡಿ, ದಿಸ್ ಈಸ್ ಎ ಮೈನಸ್ ಬಿ, ದಿಸ್ ಈಸ್ ಎ ಮೈನಸ್ ಬಿ. ವೆನ್ ಡಯಾಗ್ರಾಮ್. ಓಕೆ, ವೆನ್ ಡಯಾಗ್ರಾಮ್. ಸಿಮಿಲರ್ಲಿ ಬಿ ಮೈನಸ್ ಸಿಗೆ ಅದೇ ಅಪ್ಲೈ ಮಾಡೋ. B minus is a set containing x elements such that x belongs to the set B and ಆ ಎಲಿಮೆಂಟ್ಸು ಸೆಟ್ ಏನಲ್ಲಿ ಇರಬಾರ್ದು. ನಾವು x belongs to B minus A if and only if x belongs to the set B and x is not belongs to the set A. Very important condition. ಇದಕ್ಕೆ ವೆನ್ ಡಯಾಗ್ರಾಮ್ ಯು ನೋಡಿ. ಓಕೆ, ಇದು ಎ, ಇದು ಎ, ಶೇಡ್ ಮಾಡಿರ್ತೀವಲ್ಲ, ಶೇಡೆಡ್ ಪೋರ್ಷನ್ ಬಿ ಮೈನಸ್ ಎ, ಈ ಶೇಡೆಡ್ ಪೋರ್ಷನ್ ಎ ಮೈನಸ್ ಬಿ. ಓಕೆ, ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್. ಮುಂದೆ ನಾವು ಪ್ರಾಪರ್ಟೀಸು ಮತ್ತು ಥೇರಮ್ಸ್ ಪ್ರೂವ್ ಮಾಡ್ಬೇಕಾದ್ರೆ ಇವೆಲ್ಲ ಕಂಡೀಷನ್ಸ್ ಚೆನ್ನಾಗಿ ಗೊತ್ತಿರಬೇಕು. ಇವೇನು ಗೊತ್ತಿಲ್ಲದೆ ನಾವು ಥೇರಮ್ಸು ಪ್ರಾಪರ್ಟೀಸನ್ನ ಪ್ರೂವ್ ಮಾಡೋಕ್ಕೆ ಬರೋಲ್ಲ ಸೆಟ್ ಥಿಯರಿನಲ್ಲಿ. ನಾವು ಪದೇ ಪದೇ ಹೇಳ್ತಿರ್ತೀವಿ, ಸೆಟ್ ಥಿಯರಿ ಚೆನ್ನಾಗಿ ಅರ್ಥ ಆಗಬೇಕು. ಡೀಪ್ ಆ್ಯಂಡ್ ಡೆಪ್ತಾಗಿ ಕಲ್ತ್ಬಿಟ್ರೆ ಮ್ಯಾಥಮೆಟಿಕ್ಸು ಯಾವ ಚಾಪ್ಟ್ರು ಕಷ್ಟ ಆಗೋಲ್ಲ. ಲಿಮಿಟೇಷನ್ಸ್ ಇರಬಾರ್ದು, ಇಷ್ಟು ಕಲಿಯೋಣ. ಲಿಮಿಟೇಷನ್ಸ್ ಇತ್ತು ಅಂದರೆ ಅಲ್ಲಿ ಥಿಯರಮ್ಸ್ಗಳೆಲ್ಲ ಕಷ್ಟ ಆಗ್ಬಿಡುತ್ತೆ. ಓಕೆ, ಈಗ ಈ ಕಾನ್ಸೆಪ್ಟನ್ನು ನಾನು ಎಕ್ಸಾಂಪಲ್ಸ್ ತೊಗೊಂಡು ಇಂಪಾರ್ಟೆಂಟ್ ಕಂಡೀಷನ್ಸನ್ನು ಹೇಳ್ತೀನಿ. ಡಿಫ್ರೆನ್ಸ್ ಆಫ್ ಸೆಟ್ಸಲ್ಲಿ ನೋಡ್ತಾ ಇರಿ. ನೋಡಿ, ಎಕ್ಸಾಂಪಲ್ಸ್ ತೊಗೊತೀನಿ. ಫಸ್ಟ್ ಟೈಪ್ set A 1 2 3 4, set B 1 2 3 4 5 6. ನೆಕ್ಸ್ಟ್ ಸೆಕೆಂಡ್ ಟೈಪಲ್ಲಿ ಕಂಡೀಷನ್ಸ್ ಹೇಳೋಕ್ಕೋಸ್ಕರ ಎರಡು ಟೈಪ್ ತಂತಾನೆ. 1 2 3, ಸೆಟ್ ಬಿ 4 5 6. ಇವೆರಡು ನೋಡಿದ ತಕ್ಷಣ ಗೊತ್ತಾಗುತ್ತೆ ಡಿಸ್ಜಾಯಿಂಟ್ ಸೆಟ್ಸ್. ಓಕೆ, A intersection B is equal to empty, A intersection B is not equal to empty. These two sets are intersecting or overlapping. These two sets are disjoint sets. ಎಷ್ಟೊಂದು ಕಂಡೀಷನ್ ಸಿಗ್ತಾ ಇದೆ. ವಾಟ್ ಈಸ್ A minus B? ವಾಟ್ ಈಸ್ B minus A? A union B, A intersection B. ಓಕೆ, ಎಲ್ಲ ತಿಳ್ಕೊಳ್ಳೋಣ. ಯೂನಿಯನ್ನು ಬರೆದಿರೋಣ. ಓಕೆ, 1 2 3 4 5 6 7 8 9. ಯೂನಿವರ್ಸಲ್ ಸೆಟ್ ಅಂದರೆ ಅಪ್ ಟು 9ವರೆಗೆ ಬರೀಬೇಕು ಅಂತೇನಿಲ್ಲ. ಇವೆಲ್ಲ ಸೆಟ್ಸು ಇದಕ್ಕೆ ಸಬ್ಸೆಟ್ಸ್ ಆಗಿದೆ ಅಂದರೆ ಇದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಓಕೆ, ಎಂಪ್ಟಿ ಸೆಟ್ಟು ಗೊತ್ತಿದೆ. ಇಟ್ ಈಸ್ ಡಿನೋಟೆಡ್ ಬೈ 5. ವಾಟ್ ಈಸ್ ಎ ಮೈನಸ್ ಬಿ? ಆಲ್ ದ ಎಲಿಮೆಂಟ್ಸ್ ಇನ್ ಎ ವಿಚ್ ಆರ್ ನಾಟ್ ಇನ್ ಬಿ. ಇದ್ರಾಗಿರೋ ಎಲಿಮೆಂಟ್ಸ್ ಒಳಗಡೆ ಇರಬಾರ್ದು. 1 2 3 4 ಇಲ್ಲೂ ಇದೆ, ಇಲ್ಲೂ ಇದೆ. ಅಲ್ಲಿಗೆ ವಾಟ್ ಈಸ್ ಎ ಮೈನಸ್ ಬಿ? ಎಂಪ್ಟಿ ಸೆಟ್ಟು. ಇಟ್ ಈಸ್ ಡಿನೋಟೆಡ್ ಬೈ 5. ವಾಟ್ ಈಸ್ ಬಿ ಮೈನಸ್ ಎ? ಆಲ್ ದ ಎಲಿಮೆಂಟ್ಸ್ ಇನ್ ಬಿ ವಿಚ್ ಆರ್ ನಾಟ್ ಇನ್ ಎ. 1 2 3 4 ಇಲ್ಲೂ ಇದೆ, ಇಲ್ಲೂ ಇದೆ. ಅಲ್ಲಿಗೆ 5 6 ಆಯಿತು. ಓಕೆ, ನೆಕ್ಸ್ಟ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಎರಡು ಮಿಕ್ಸ್ ಮಾಡಿ ಬರೆಯೋದು. 1 2 3 4 5 6 ಇವೆರಡು ಸೇರಿಸಿ ಬರೆಯೋದಕ್ಕೆ ಎ ಯೂನಿಯನ್ ಬಿ ಅಂತ ಕರಿತೀವಿ. ಎ ಇಂಟರ್ಸೆಕ್ಷನ್ ಬಿ ಕಾಮನ್ ಎಲಿಮೆಂಟ್ಸು 1 2 3 4 ಈಸ್ ನಥಿಂಗ್ ಬಟ್ ಏನೇ ಆಯಿತು ಆಗಲಿ. ಓಕೆ, ಇಲ್ಲಿ ಬರೋಣ. ವಾಟ್ ಈಸ್ ಎ ಮೈನಸ್ ಬಿ? ಆಲ್ ದ ಎಲಿಮೆಂಟ್ಸ್ ಇನ್ ಎ ವಿಚ್ ಆರ್ ನಾಟ್ ಇನ್ ಬಿ. 1 2 3 ಆಯಿತು. 1 2 3 ಈಸ್ ನಥಿಂಗ್ ಬಟ್ ವಾಟ್? ಎ. ಸಿಮಿಲರ್ಲಿ ವಾಟ್ ಈಸ್ ಬಿ ಮೈನಸ್ ಎ? ಆಲ್ ದ ಎಲಿಮೆಂಟ್ಸ್ ಇನ್ ಬಿ ವಿಚ್ ಆರ್ ನಾಟ್ ಇನ್ ಎ. ಬಿನಲ್ಲಿರ್ತಕ್ಕಂಥ ಎಲಿಮೆಂಟ್ಸು ಏನಲ್ಲಿರಬಾರ್ದು, ಬಿನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಏನಲ್ಲಿರಬಾರ್ದು. 4 5 6 ಇಲ್ಲಿಲ್ಲ, 4 5 6 ಬರಿತೀನಿ. ಈಸ್ ಈಕ್ವಲ್ ಟು ಬಿ, ಈಸ್ ಈಕ್ವಲ್ ಟು ಬಿ. ಎ ಮೈನಸ್ ಬಿ ಆಯಿತು, ಬಿ ಮೈನಸ್ ಸಿ ಆಯಿತು. ಎ ಯೂನಿಯನ್ ಬಿ ಎಲ್ಲ ಸೇರಿಸಿ ಬರಿತೀವಿ. 1 2 3 4 5 6. ಎ ಇಂಟರ್ಸೆಕ್ಷನ್ ಬಿ ಇಸ್ ನಥಿಂಗ್ ಬಟ್ ವಾಟ್? ಎಂಪ್ಟಿ ಸೆಟ್. ಯಾಕೆಂದರೆ ಡಿಸ್ಜಾಯಿಂಟ್ ಸೆಟ್ಸ್ ಆದಮೇಲೆ ಎಂಪ್ಟಿ ಸೆಟ್ ಆಗಲೇಬೇಕು. ಇಸ್ ಇಟ್ ಕರೆಕ್ಟ್?
ಇವೆಲ್ಲ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ಈಗ ಒಂದು 3 ಕಂಡೀಷನ್ಸ್, ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಬರಿತೀನಿ. ಈ ಎ ಮೈನಸ್ ಬಿ ಇದೆಯಲ್ಲ, ಇದನ್ನು ರಿಲೇಟಿವ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ರಿಲೇಟಿವ್ ಕಾಂಪ್ಲಿಮೆಂಟ್ ಅಂತಲೂ ಕರಿತೀವಿ. ಭಾರಿ ಕೇರ್ಫುಲ್ ಆಗಿರಲಿ. ಸಿ ಕಂಡೀಷನ್ 1 ಇಲ್ಲಿ ನೋಡ್ತಾರೆ, ಎ ಮೈನಸ್ ಬಿ ಯೂನಿಯನ್ ಬಿ. ಎ ಮೈನಸ್ ಬಿ ಸೆಟ್ ನೋಡು, ಎಂಟಿ. ಬಿ ಸೆಟ್ ನೋಡ್ಕೊ, ಇವೆರಡಿಗೂ ಯೂನಿಯನ್ ತಗೋ. ಇದೊಂದು ಸೆಟ್ಟು ಇವೆರಡಿಗೂ ಯೂನಿಯನ್ ತಗೊಂಡ್ರೇನೋ 2 ಸೇರಿಸಿ ಬರೆಯೋದು. ದಟ್ ಈಸ್ ಈಕ್ವಲ್ ಟು ವಾಟ್? 1 2 3 4 5 6 ಈಸ್ ದ ವಾಟ್ ವಾಟ್ ಎ ಯೂನಿಯನ್ ಬಿ. ಇಸ್ ಕರೆಕ್ಟ್? ಅಲ್ಲಿಗೆ ಸಿ ಟಿ ಅಂತ ಕೇಳ್ತಾ ಇರ್ತಾರೆ, ಎ ಮೈನಸ್ ಬಿ ಯೂನಿಯನ್ ಬಿ ಇಸ್ ಈಕ್ವಲ್ ಟು ವಾಟ್ ಅಂದರೆ ಎ ಯೂನಿಯನ್ ಬಿ. ಎ ಮೈನಸ್ ಬಿ ಯೂನಿಯನ್ ಬಿ ಈಸ್ ಈಕ್ವಲ್ ಟು 4 ಆಪ್ಷನ್ಸ್ ಕೊಟ್ಟಿರ್ತಾನೆ, ಅಂದರೆ ಕಾನ್ಸೆಪ್ಟ್ ಗೊತ್ತಿರಬೇಕಲ್ವ. ಅದಕ್ಕೆ ಸೆಟ್ ಥಿಯರಿ ಚೆನ್ನಾಗಿ ಓದಬೇಕು ಅಂತ ಹೇಳೋದು. ಎರಡನೇ ಕಂಡೀಷನ್, ಎ ಮೈನಸ್ ಬಿ ಇಂಟರ್ಸೆಕ್ಷನ್ ಬಿ. ನೋಡಿ, ನೀವು ಹೇಳ್ತೀರಾ ಎ ಮೈನಸ್ ಬಿ ಸೆಟ್, ದೇರ್ ಇಸ್ ನೋ ಎಲಿಮೆಂಟು ಕಾಮನ್, ಎಂಟಿ ಸೆಟ್ ಆಯಿತು. ಇಂಟರ್ಸೆಕ್ಷನ್ ಬಿ ಇದಕ್ಕೆ ಹೋಗೋಣ, ವಾಟ್ ಆರ್ ದ ಕಾಮನ್ ಎಲಿಮೆಂಟ್ಸ್? ದೇರ್ ಇಸ್ ನೋ ಕಾಮನ್ ಎಲಿಮೆಂಟ್ಸು, ಎಂಟಿ ಸೆಟ್ ಆಯಿತು. ಓಕೆ, ಮೂರನೇ ಕಂಡೀಷನ್ ಇಲ್ಲಿ ಬರೋಣ, ಇದು ನೋಡ್ಕೊಂಬರೋಣ. ಎ ಮೈನಸ್ ಬಿ ನೋಡಿ, ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಆರ್ ಬಿ ಮೈನಸ್ ಎ ಈಸ್ ಈಕ್ವಲ್ ಟು ಬಿ, ಎರಡು ಒಂದೇ. ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಇಫ್ ಆ್ಯಂಡ್ ಓನ್ಲಿ ಇಫ್. ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಇಫ್ ಆ್ಯಂಡ್ ಓನ್ಲಿ ಇಫ್. 4 ಆಪ್ಷನ್ಸ್ ಕೊಡ್ತಾನೆ ಸಿ ಇ ಟಿಗೆ. ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ ಸೆಟ್. ಇಸ್ ಕರೆಕ್ಟ್? ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಅಂತ ಬರಿತಾ ಇದ್ದೀವಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ ಸೆಟ್, ಆರ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್ಸ್, ಆರ್ ಬಿ ಮೈನಸ್ ಎ ಈಸ್ ಈಕ್ವಲ್ ಟು ಬಿ ಇಫ್ ಆ್ಯಂಡ್ ಓನ್ಲಿ ಇಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಎಂಟಿ ಸೆಟ್, ಅಥವಾ ಬಿ ಇಂಟರ್ಸೆಕ್ಷನ್ ಎ ಈಸ್ ಈಕ್ವಲ್ ಟು ಎಂಟಿ ಸೆಟ್. ಎಂದ ಬ್ಯೂಟಿಫುಲ್ ಕಾನ್ಸೆಪ್ಟ್. ಓಕೆ, ಈ ಕಂಡೀಷನ್ಸ್ ಎಲ್ಲ ವರ್ಕೌಟ್ ಮಾಡಿ ನೀವೇ ಓನಾಗಿ ತಗೊಳ್ಳಿ. ಓಕೆ, ಎ ಮೈನಸ್ ಬಿನ ನಾವು ರಿಲೇಟಿವ್ ಕಾಂಪ್ಲಿಮೆಂಟ್, ರಿಲೇಟಿವ್ ಕಾಂಪ್ಲಿಮೆಂಟ್ ಆಫ್ ಬಿ ಇನ್ ಎ, ಬಿ ಮೈನಸ್ ಎ ಅಂದರೆ ರಿಲೇಟಿವ್ ಕಾಂಪ್ಲಿಮೆಂಟ್ ಆಫ್ ಎ ಇನ್ ಬಿ. ಈ ಥರ ರಿಲೇಟಿವ್ ಕಾಂಪ್ಲಿಮೆಂಟ್ಸ್ ಅಂತ ಕರಿತೀವಿ. ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಏನೇ ಇರಬೇಕು ಅಂತ ಇಲ್ಲ, ಅಥವಾ ಎ ಬಿ ಕೊಟ್ಟರೆ ಎ ಮೈನಸ್ ಬಿ, ಇವಾಗ ಕೊಟ್ಟರೆ ಬಿ ಮೈನಸ್ ಎ ಕಂಡಿದ್ಯಾ, ಪಿ ಮೈನಸ್ ಕ್ಯೂ ಮೈನಸ್ ಪಿ, ಅಥವಾ ಎಕ್ಸ್ ಮೈನಸ್ ವೈ ಮೈನಸ್ ಎಕ್ಸ್, ಏನು ಸೆಟ್ಸ್ ನೇಮ್ ಏನು ಬೇಕಾದ್ರೂ ಇರ್ಬೋದು. ಇಲ್ಲಿ ತೊಗೊಬೇಕಾದ್ರೆ ಏನು ಬೇಕಾದ್ರೂ ತೊಗೊಳ್ಳಿ. ಓಕೆ, ಇಷ್ಟನ್ನು ನಾವು ಡಿಫರೆನ್ಸ್ ಆಫ್ ಸೆಟ್ಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸ್ಟೂಡೆಂಟ್ಸ್ ನೋಟ್ಸ್ಗೆ ರೆಕಾರ್ಡ್ ಮಾಡಿ, ನಾವೇನು ಬರ್ಸಿರ್ತೀವಿ ನೋಟ್ಸ್ಗೆ ರೆಕಾರ್ಡ್ ಮಾಡಿ. ಓಕೆ, ರೆಕಾರ್ಡ್ ಮಾಡಿದ್ರೆ ಬರೀ ವಿಡಿಯೋ ನೋಡ್ಕೊಂಡು ಕೂತ್ಕೊಂಡ್ರೆ ಅರ್ಥವಾಗಲ್ಲ. ಓಕೆ, ನೆಕ್ಸ್ಟು ಸಿಮೆಟ್ರಿಕ್ ಡಿಫರೆನ್ಸ್ ಆಫ್ ಸೆಟ್ಸನ್ನು ಡಿಸ್ಕಸ್ ಮಾಡ್ತೇವೆ. ಥ್ಯಾಂಕ್ ಯು.